ನಮಸ್ಕಾರ ಫ್ರೆಂಡ್ಸ್. ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ. ಯಾವತ್ತಾದ್ರೂ ನೀವು ನನಗೋಸ್ಕರ ನಾನು ಬದುಕಿದ್ದೀನಾ, ನನಗೋಸ್ಕರ ನಾನು ಸಂತೋಷವಾಗಿದ್ದೆ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತಿನ ಟಾಪಿಕ್ ಇದೆ ಫ್ರೆಂಡ್ಸ್. ನಾವು ನಮಗೋಸ್ಕರ ಬದುಕಿದೀವ ಅಥವಾ ಸಂತೋಷನ ಅನುಭವಿಸಿದೀವ ಅನ್ನೋದೇ ಇವತ್ತಿನ ಟಾಪಿಕ್ಕು. ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟೋ ಜನ ಅವರತನವನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ಬದುಕಿರೋದೇ ಹೆಚ್ಚಿರುತ್ತೆ. ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೇನೆ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಜೀವನದಲ್ಲಿ ನಾವು ಎಲ್ಲರಿಗೋಸ್ಕರ ಬದುಕ್ತೀವಿ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಮತ್ತೋಸ್ಕರ. ಆದ್ರೆ ಒಂದೇ ಒಂದು ಪ್ರಶ್ನೆ ನೀವು ಕೇಳ್ಕೊಳ್ಳಿ, ನಿಮಗೆ ನೀವು ಯಾವತ್ತಾದ್ರೂ ಬದುಕಿದ್ದೀರಾ ಅಂತ. ಅದಕ್ಕೆ ಸಿಗುವಂತ ಉತ್ತರ ಕ್ವಶನ್ ಮಾರ್ಕ್, ಡೌಟು, ಅಥವಾ ಇಲ್ವೇ ಇಲ್ಲ ಅಂತ. ಎಷ್ಟೋ ಜನ ತಮ್ಮತನನ್ನ ಮರ್ತ್ಬಿಟ್ಟು ಬೇರೆಯವ್ರಿಗೋಸ್ಕರ ಬದುಕಿರೋದೇ ಹೆಚ್ಚು, ತಾವು ಸುಖ ಅನುಭವಿಸಿರೋದು ಅಥವಾ ತಮಗೋಸ್ಕರ ಸಂತೋಷವಾದಂತ ಟೈಮ್ನ ಕಳೆದಿರೋದು ಅತಿ ಕಡಿಮೆ. ಗೊತ್ತಿಲ್ಲ ಫ್ರೆಂಡ್ಸ್, ನಾವು ನಾವು ನಮ್ಮನ್ನೇ ನಾವು ಮರ್ತು ಬಿಡ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಾವು ಬದುಕೋದೇ ಬೇರೆಯವ್ರಿಗೋಸ್ಕರ. ಜನ ಬದುಕೋದೇ ಬೇರೆಯವ್ರಿಗೋಸ್ಕರ. ಬೆಳಗಾಗಿದ್ರೆ ಮನೆ ಕೆಲಸ ಮಾಡೋ, ಮಕ್ಕಳನ್ನ ರೆಡಿ ಮಾಡೋ, ಮಕ್ಕಳಿಗೆ ಟಿಫನ್ ರೆಡಿ ಮಾಡೋ, ಗಂಡನಿಗೆ ಟಿಫನ್ ರೆಡಿ ಮಾಡೋ, ತಾನಿದ್ದು ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ತಿರ್ಗಾ ಮನೆಯಲ್ಲಿ ಸಾಯಂಕಾಲ ಅಡುಗೆ ಮಾಡಿ ಮಕ್ಳನ್ನ ನೋಡ್ಕೊ, ಅವ್ರ ಬಟ್ಟೆ ತೊಳಿಸಿ, ಇಷ್ಟಲ್ಲೇ ಜೀವನನ ಕಳೆದು ಬಿಡ್ತೀವಿ. ಆದ್ರೆ ಅವ್ರು ಯೋಚಿಸಲ್ಲ, ನಮ್ಗೆ ಅಂತಾನು ಕೂಡ ಒಂದು ಜೀವನ ಇದೆ, ನಮ್ದು ಅಂತಾನು ಕೂಡ ಕನ್ಸಿದೆ, ಅದನ್ನು ಕೂಡ ನಾವು ಈಡೇರಿಸ್ಕೋಬೇಕು ಅಂತ ಯೋಚಿಸೋರ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ಈ ಜವಾಬ್ದಾರಿಗಳ ಮಧ್ಯೆ ನಮ್ಮ ಕನಸು, ನಮ್ಮ ಆಸೆ ಎಲ್ಲ ಕೂಡ ಮರ್ತು ಹೋಗ್ಬಿಟ್ಟು ಹಾಗೆ ಒಂದು ದಿನ ವಯಸ್ಸಾಗಿ ಹೀಗೇ ಜೀವನನ ಕಳೆದು ಬಿಡ್ತೀವಿ. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದೇನು ಅಂದ್ರೆ, ನಾವು ಯಾವಾಗ ಸಂತೋಷವಾಗಿರ್ಬೇಕು ಅಂತ, ಇವಾಗ ಮಕ್ಕಳು ಚಿಕ್ಕವರು, ಮಕ್ಕಳು ದೊಡ್ಡವರಾಗ್ಲಿ, ಆಮೇಲೆ ನಾವು ಬದುಕನ್ನ ಅನುಭವಿಸೋಣ, ಆಮೇಲೆ ನಾವು ಸಂತೋಷವಾಗಿರೋಣ ಅಂತ. ಆಮೇಲೆ ಒಂದಷ್ಟು ಕೆಲವು ಜನರು, ಈಗ ನನ್ನ ಹತ್ರ ದುಡ್ಡಿಲ್ಲ ಸಂತೋಷವಾಗಿರಕ್ಕೆ, ನನ್ನ ಹತ್ರ ತುಂಬಾ ದುಡ್ಡು ಬರ್ಲಿ, ತುಂಬಾ ಚೆನ್ನಾಗಿರ್ಲಿ, ಆಮೇಲೆ ನಾವು ಸಂತೋಷವಾಗಿರೋಣ ಅಂತ ಹೇಳ್ಬಿಟ್ಟು ಕಾಲನ ಕಳೆದ್ ಬಿಡ್ತಾರೆ. ಆದ್ರೆ ಸಂತೋಷ ಅನ್ನೋದು ನಿಂತ ನೀರಲ್ಲ ಫ್ರೆಂಡ್ಸ್. ಅದು ನಿಲ್ಲೋದಿಲ್ಲ, ಮತ್ತೆ ನಮ್ಗೆ ಕಾಯೋದಿಲ್ಲ, ಅದು ಹೋಗ್ತಾನೆ ಇರುತ್ತೆ ಅನ್ನೋದನ್ನ ಯಾವಾಗ್ಲೂ ಕೂಡ ನಾವು ನಾಳೆಗೆ ಮುಂದೂಡಬಾರ್ದು. ನಾವು ಅವತ್ತಿನ ದಿನನ ಅನುಭವಿಸ್ಬೇಕು, ಅವತ್ತಿನ ಸಂತೋಷನ ಅವತ್ತೇ ಅನುಭವಿಸ್ಬೇಕು. ನಿಮ್ಗೆ ನೀವು ಕೇಳ್ಕೋಬಹುದು, ನಿಮ್ಗೆ ಏನೋ ಒಂದು ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲ್ಲಾದ್ರೂ ಒಂದು ಟ್ರಿಪ್ ಹೋಗ್ಬೇಕು, ಅಥವಾ ಒಂದು ಮೂವಿಗೆ ಹೋಗ್ಬೇಕು, ಅಥವಾ ಸುಮ್ಮನೆ ಒಂದು 10 ನಿಮಿಷ ಕುತ್ಕೋಬೇಕು, ಯಾವ ಯೋಚನೆನೂ ಇಲ್ಲದೆ, ಏನು ಇಲ್ಲದೆ ಅಂತ. ಬಟ್ ಇದೆಲ್ಲ ಸಾಧ್ಯ ಆಗುತ್ತಾ? ಇಲ್ಲ. ಯಾಕಂದ್ರೆ ಜೀವನ ಜಂಜಾಟ. ನಮ್ಮ ಜೀವನನೇ ನಾವು ಬೇರೆಯವ್ರಿಗೆ ಅರ್ಪಿಸ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ, ನಾವು ಸಂತೋಷ ಪಡೋಕ್ಕೆ ಸಾಧ್ಯನೇ ಆಗಲ್ಲ. ಇದು ತಪ್ಪು ಫ್ರೆಂಡ್ಸ್. ನಿಮ್ಗೆ ವಯಸ್ಸಾದಾಗ ನೀವು ಒಮ್ಮೆ ಹಿಂದೆ ತಿರುಗಿ ನೋಡಿದ್ರೆ, ನನ್ನ ಜೀವನದಲ್ಲಿ ನಾನು ಏನ್ ಅನುಭವಿಸಿದೆ, ನಾನು ಹೇಗಿದೆ ಅಂತ ತಿರುಗಿ ನೋಡಿದ್ರೆ, ಅದರಲ್ಲಿ ನಿಮ್ಗೆ ಒಂದು ಸಂತೃಪ್ತವಾದ ಭಾವನೆ ಬರಬೇಕು, ಒಂದು ಸಂತೃಪ್ತವಾದ ನನ್ನ ಜೀವನ ನಡೆಸಿದ್ದೀನಿ ಅನ್ನೋ ಒಂದು ತೃಪ್ತಿ ಬರಬೇಕು. ಹಾಗೆ ಬದುಕಿದ್ರೆ ಮಾತ್ರ ನಮ್ಮ ಜೀವನಕ್ಕೂ ಒಂದು ಅರ್ಥ ಸಿಗುತ್ತೆ. ಜೀವನ, ಈ ಜಂಜಾಟ, ಈ ಸಂಸಾರ ಯಾವುದು ಕೂಡ ಎಂಡಿಲ್ಲ, ಇದು ಮುಗಿಯೋದಿಲ್ಲ. ನಾವು ಸಾಮಾನ್ಯವಾಗಿ ಮದುವೆ ಆಗೋವರೆಗೂ ಕೂಡ ಸ್ವಲ್ಪ ಸ್ವತಂತ್ರದಿಂದ ಇರ್ಬೋದು. ಮದುವೆ ಆದ ನಂತರ ಅಂತೂ ಸ್ವತಂತ್ರ ಜೀವನ ಇರಲ್ಲ. ಇವನ್ ಗಂಡಸರೇ ಆಗ್ಬೋದು, ಹೆಂಗಸರೇ ಆಗ್ಬೋದು, ಅವರ ಜೀವನ ಸಂಸಾರಕ್ಕೋಸ್ಕರ, ಮಕ್ಳಿಗೋಸ್ಕರ, ಗಂಡ ಆದ್ರೆ ಹೆಂಡತಿ ಮಕ್ಳಿಗೋಸ್ಕರ, ಹೆಂಡತಿ ಆದ್ರೆ ಹೆಂಡತಿ ಗಂಡನ್ಗೋ, ಮಕ್ಕಳು ಮತ್ತೆ ಗಂಡನ್ಗೋಸ್ಕರ ಜೀವನನ ಮುಡುಪಾಗಿಡುತ್ತೆ. ಇದ್ರ ಮಧ್ಯೆ ತಮ್ಮ ಸಂತೋಷನ ಮರ್ತು ಬಿಡ್ತಾರೆ. ಮಧ್ಯನೂ ಕೂಡ ನಾವು ನಮ್ಮ ಸಂತೋಷನೂ ಕೂಡ ಅನುಭವಿಸ್ಬೇಕು. ಜೀವನದಲ್ಲಿ ಸಾರ್ಥಕತೆ ಸಿಗ್ಬೇಕು ಅಂದ್ರೆ, ನಿಮ್ಗೆ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗ್ಬೇಕು ಅನ್ಸುತ್ತೆ, ಹೋಗಿ, ಯಾರು ಬೇಡ ಅಂತಾರೆ. ಯಾವಾಗ್ಲೂ ಇರುತ್ತೆ ಸಂಸಾರ, ಫ್ಯಾಮಿಲಿ, ಕಷ್ಟ ಸುಖ ಅನ್ನೋದು. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಿ. ಅದ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಇವತ್ತು ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಎಷ್ಟು ಖುಷಿ ಆಗುತ್ತಲ್ಲ. ನಿಮ್ಗೊಂದು ಮೂವಿ ನೋಡ್ಬೇಕನ್ಸುತ್ತಾ, ಹೋಗಿ ಒಂದು ಮೂವಿ ನೋಡಿ ಅಲ್ವಾ? ಮತ್ತೇನೋ ಪರ್ಚೇಸ್ ಮಾಡ್ಬೇಕನ್ಸುತ್ತಾ, ಪರ್ಚೇಸ್ ಮಾಡಿ. ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸುತ್ತಾ, ಹೋಗ್ಬಿಟ್ಟು ಬನ್ನಿ. ಅವಾಗ ಅದ್ರಲ್ಲಿ ಸಿಗುವಂತ ಸಂತೋಷ ಇದೆಯಲ್ಲ, ಅದು ಹೇಳತೀರ್ದು. ನಾವು ನಮ್ಗಾಗಿ ಬದುಕೋದನ್ನು ಕೂಡ ಕಲಿಬೇಕಾಗುತ್ತೆ. ಕೆಲವರು ಯೋಚನೆ ಮಾಡೋದು, ನಂಗೆ ಇವಾಗ ತುಂಬಾ ಜವಾಬ್ದಾರಿಗಳಿದೆ, ರಿಟೈರ್ಡ್ ಆದ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ. ಹೇಗ್ ಸಾಧ್ಯ ಹೇಳಿ? ರಿಟೈರ್ಡ್ ಆದ್ಮೇಲೆ ಅಥವಾ ವಯಸ್ಸಾದ್ಮೇಲೆ ಎಲ್ರು ಕೂಡ ಆರೋಗ್ಯವಾಗಿರ್ತೀರಾ? ಇದು ಸಾಧ್ಯನಾ? ಎಷ್ಟೋ ಇವಾಗಿನ ಕಾಲಗಳಲ್ಲಂತೂ 30-40 ಏಜ್ಗೆಲ್ಲ ನಾನಾ ರೀತಿಯಾದಂತ ಕಾಯಿಲೆಗಳು ಬರ್ತಿರುತ್ತೆ. ಇನ್ನು 60 ವರ್ಷ ಆದ್ಮೇಲೆ ನೀವು ಆರೋಗ್ಯವಾಗಿರ್ತೀರಿ ಅಂತ ಏನ್ ಗ್ಯಾರಂಟಿ? ಹಾಗಾಗಿ ನಮ್ಗೆ ವಯಸ್ಸಿರುವಾಗ ನಾವು ಜೀವನನ ಅನುಭವಿಸ್ಬೇಕು, ಸಂತೋಷವಾಗಿರ್ಬೇಕು. ಯಾವತ್ತೂ ಕೂಡ ಸಂತೋಷನ ಮುಂದೂಡಬಾರ್ದು. ಚಿಕ್ಕ ಕಥೆನ ಹೇಳ್ತೀನಿ ಇದಕ್ಕೆ. ಒಂದು ಹಳ್ಳಿನಲ್ಲಿ ರಾಮಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು
ತನ್ನ ಕುಟುಂಬಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತಾನೆ. ಅವ್ನು ದುಡ್ದಿದ್ದೆಲ್ಲನೂ ಕೂಡ ಸಂಸಾರಕ್ಕೋಸ್ಕರನೇ ಹಾಕ್ತಾ ಇರ್ತಾನೆ. ತನ್ನ ಮಕ್ಕಳ ಸಂತೋಷ, ತನ್ನ ಹೆಂಡತಿ, ತನ್ನ ತಂದೆ ತಾಯಿ, ತನ್ನ ಕುಟುಂಬದವ್ರ ಸಂತೋಷದಲ್ಲೇ ಅವನು ಮುಳುಗೋಗ್ಬಿಟ್ಟಿರ್ತಾನೆ. ಅವ್ರ ಸಂತೋಷದಲ್ಲೇ ಅವನ ಸಂತೋಷನ ಕಾಣ್ತಿರ್ತಾನೆ. ಅವನಿಗೂ ಕೂಡ ಒಂದು ಚಿಕ್ಕ ಪುಟ್ಟ ಆಸೆಗಳಿರುತ್ತೆ. ಆದ್ರೆ ಅವನಿಗೆ ಆ ಆಸೆಗಳನ್ನ ಈಡೇರಿಸ್ಕೊಳಕ್ ಆಗ್ತಿರ್ಲಿಲ್ಲ, ಮತ್ತೆ ಸಮಯನೂ ಇರ್ತಿರ್ಲಿಲ್ಲ. ಅವಾಗ ಅವ್ನು ಕುತ್ಕೊಂಡು ಯೋಚನೆ ಮಾಡ್ತಿದ್ದ, ನನಗೂ ಆಸೆಗಳಿದೆ, ನನಗೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ. ಬಟ್ ಇದೆಲ್ಲ ಸಾಧ್ಯ ಆಗ್ತಾ ಇಲ್ವಲ್ಲ. ಇರ್ಲಿ, ನನ್ನ ಕುಟುಂಬದವ್ರು ಸಂತೋಷವಾಗಿದಾರಲ್ಲ, ನನ್ನ ಮಕ್ಕಳು ಸಂತೋಷವಾಗಿದಾರಲ್ಲ, ಅವರೆಲ್ಲ ದೊಡ್ಡವರಾಗಿ ನನಗಿನ್ನೂ ಹೆಚ್ಚು ದುಡ್ಡು ಬಂದ್ಮೇಲೆ ನನಗೆ ವಯಸ್ಸಾದಾಗ ನಾನು ಜೀವನನ ಅನುಭವಿಸೋಣ, ನಾನು ಸಂತೋಷವಾಗಿರೋಣ ಅಂತ ಹೇಳ್ಬಿಟ್ಟು ಜೀವನನ ಮುಂದೆ ಸಾಧಿಸ್ತಾನೆ. ಹೀಗೆ ಕಾಲ ಕಳೆದ ಹಾಗೆ ಅವನಿಗೂ ಏಜ್ ಆಗುತ್ತೆ, ವಯಸ್ಸು 60 ದಾಟುತ್ತೆ. ಅವನು ವಯಸ್ಸು ಯೌವನ ಇದ್ದಾಗ ಏನ್ ಕನ್ಸು ಕಾಣ್ತಿದ್ದ, ಅದು 60 ವರ್ಷ ಆದ್ಮೇಲೆ ಅವ್ನು ಕನ್ಸು ಕಾಣ್ತಾನೆ. ಇವಾಗ ನನ್ಗೆ ವಯಸ್ಸಿದ್ದಾಗಂತೂ ನಾನು ಏನು ಮಾಡ್ಲಿಲ್ಲ, ಇವಾಗಾದ್ರೂ ಏನಾದ್ರೂ ಮಾಡೋಣ ಅಂತ ಹೊರಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ಆರೋಗ್ಯ ಹದಗೆಟ್ಟಿರುತ್ತೆ, ಅನಾರೋಗ್ಯದಿಂದ ಬಳಲ್ತಿರ್ತಾನೆ. ಅವನ ಹತ್ರ ದುಡ್ಡಿರುತ್ತೆ, ಅದು ಉಪಯೋಗಕ್ಕೆ ಬರಲ್ಲ. ಅವನಿಗೆ ಆಸೆ ಇರುತ್ತೆ, ಎಲ್ಲಾದ್ರೂ ಹೋಗ್ಬೇಕು, ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ. ಅದು ಸಾಧ್ಯ ಆಗಲ್ಲ, ಯಾಕಂದ್ರೆ ಅವನ ಆರೋಗ್ಯ ಸಪೋರ್ಟ್ ಮಾಡ್ತಿರಲ್ಲ. ಹೀಗಾಗಿ ದುಡ್ಡು ಮತ್ತೆ ಸಮಯಕ್ಕೆ ನಾವು ಕಾಯ್ತಾ ಕುತ್ಕೊಂಡ್ರೆ ನಮ್ಮ ಜೀವನನ ನಾವು ವ್ಯಥಾ ಪ್ರಕಾರ ನಮ್ಮ ಸಂತೋಷನ ನಾವು ಹಿಂದೆ ಹಾಕ್ತೀವಿ. ಮತ್ತೆ ನಮ್ಮ ಹಾಗೆ ದುಃಖದಲ್ಲೇ ಅಥವಾ ನಮ್ಮ ಕನ್ಸಲ್ಲೇ ಹಾಗೆ ನಮ್ಮ ಕನ್ಸು ಕನ್ಸಾಗೆ ಉಳ್ದೋಗ್ಬಿಡುತ್ತೆ. ರಾಮಾಯಣ್ಗೆ ಆಮೇಲೆ ಅರ್ಥ ಆಗುತ್ತೆ, ವಯಸ್ಸಾಗಿ ಆರೋಗ್ಯ ಕೆಟ್ಟಾಗ, ಅಯ್ಯೋ ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನಗೆ ಅವಾಗ ಅನ್ನಿಸ್ತಿತ್ತಲ್ಲ ನಾನು ಆ ಜಾಗಗಳಿಗೆ ಹೋಗ್ಬೇಕು, ಆ ದೇವಸ್ಥಾನಗಳಿಗೆ ಹೋಗ್ಬೇಕು, ಅಲ್ಲೆಲ್ಲ ನನಗೆ ವಯಸ್ಸಿರುವಾಗಲೇ ಹೋಗಿದ್ರೆ ನನಗೊಂದು ತೃಪ್ತಿ ಆದ್ರೂ ಇರ್ತಿತ್ತಲ್ವ ಜೀವನದಲ್ಲಿ ಅಂತ ಈಗ ಅವನು ಅರ್ಥ ಮಾಡ್ಕೊಳ್ತಾನೆ. ಅಷ್ಟರಲ್ಲಿ ಕಾಲ ಮೀರೋಗಿರುತ್ತೆ. ಇದ್ರ ಕಥೆಯ ತಾತ್ಪರ್ಯ ಇಷ್ಟೇ, ನಾವು ವಯಸ್ಸಿದ್ದಾಗ ನಾವು ಅಂದ್ಕೊಂಡಿದ್ದನ್ನ ಮಾಡ್ಬೇಕು. ನಮ್ಮ ಆಸೆ ಏನಿರುತ್ತೆ ಅದನ್ನ ಅಂದೇ ನಾವು ಈಡೇರಿಸ್ಕೊಳ್ಳೋದು ಉತ್ತಮ. ಎಷ್ಟೋ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ನನಗೋಸ್ಕರ ನಾನು ಟೈಮ್ ತಗೊಂಡ್ರೆ, ನನಗೋಸ್ಕರ ನಾನು ಬದುಕಿದ್ರೆ ಅದು ಸ್ವಾರ್ಥ ಅನ್ಸುತ್ತೆ ಅಲ್ವಾ ಅಂತ. ಇಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮ್ಗೋಸ್ಕರ ನೀವು ಬದುಕೋದು ಸ್ವಾರ್ಥ ಅಲ್ಲ. ನೀವು ಸಂತೋಷವಾಗಿ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬವೂ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳು ಕೂಡ ಸಂತೋಷವಾಗಿ ಇರ್ತಾರೆ. ಹಾಗಾಗಿ ನೀವು ನಿಮ್ಮ ಸಂತೋಷ ಅನುಭವಿಸೋದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಜೀವನದಲ್ಲಿ ಸಂತೋಷದಿಂದ ಬದುಕಕ್ಕೆ ಕೆಲವೊಂದು ಟಿಪ್ಸ್ನ ನಾವು ಯೂಸ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ, ನಿಮ್ಗೆ ಇಷ್ಟವಾಗಿರೋ ಕೆಲಸನ ಯಾವತ್ತು ಇಷ್ಟ ಅನ್ಸುತ್ತೋ ಅವತ್ತು ನೀವು ಮಾಡ್ಬಿಡ್ಬೇಕು. ಸಣ್ಣ ಸಣ್ಣ ಕ್ಷಣಗಳನ್ನು ಕೂಡ ಅನುಭವಿಸ್ಬೇಕು, ಖುಷಿ ಪಡ್ಬೇಕು. ಕುಟುಂಬದ ಜೊತೆ ಹೆಚ್ಚು ಸಮಯನ ಕಳಿಬೇಕು. ನಿಮ್ಗೆ ಯಾವಾಗ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅನ್ಸಿದ್ರೆ, ಒಂದು ಟೆಂಪಲ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬಿಟ್ಟು ಬರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನನ ಹರಿಸ್ಬೇಕು. ಇದಿಷ್ಟನ್ನ ನೀವು ಫಾಲೋ ಮಾಡಿದ್ರೆ ಜೀವನದಲ್ಲಿ ಸಂತೋಷವಾಗಿ ಬದುಕ್ಬೋದು. ವಯಸ್ಸಾದಾಗ ಹಿಂದೆ ತಿರುಗಿ ನೋಡಿದ್ರೆ ನಾನು ಕೂಡ ಸಂತೃಪ್ತವಾದ ಜೀವನನ ಮಾಡಿದೀನಿ ಅಂತ ನೀವು ಖುಷಿ ಪಡ್ಬೋದು. ಇಂಥ ಸಣ್ಣ ಸಣ್ಣ ಸಂತೋಷಗಳು ಕೂಡ ಬದುಕನ್ನ ಸುಂದರವಾಗಿರಿಸ್ತವೆ ಗೊತ್ತಾ. ಕೊನೆಯದಾಗಿ ಒಂದ್ ಮಾತು ಫ್ರೆಂಡ್ಸ್, ಜೀವನದಲ್ಲಿ ಹಣ, ಹೆಸರು ಎಲ್ಲವೂ ಕೂಡ ಮುಖ್ಯ. ಆದ್ರೆ ನಾವು ಜೀವನದ ಕೊನೆಯಲ್ಲಿ ಏನನ್ನ ನೆನಪಿಸ್ಕೊಳ್ತೀವಿ ಗೊತ್ತಾ, ನಾವು ಅನುಭವಿಸಿದಂತ ಸಂತೋಷದ ಕ್ಷಣಗಳು. ಆ ಕ್ಷಣಗಳೇ ನಮ್ಗೆ ಇಲ್ಲ ಅಂದ್ರೆ ನಮ್ ಜೀವನ ವ್ಯರ್ಥ ಅಂತ ಅನ್ಸುತ್ತಲ್ವಾ. ಹಾಗಾಗಿ ನಾವು ನಮಗೋಸ್ಕರ ಬದುಕೋದನ್ನು ಕೂಡ ಕಲಿಬೇಕು, ಮತ್ತೆ ನಾವು ನಮಗೋಸ್ಕರ ಸಂತೋಷವಾಗಿರೋದನ್ನ ಕೂಡ ಕಲಿಬೇಕು. ನನ್ನ ಒಪಿನಿಯನ್ ಫ್ರೆಂಡ್ಸ್. ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.